ನ್ಯೂಕ್ಲಿಯಸ್ ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರುತ್ತದೆ. ನ್ಯೂಕ್ಲಿಯಸ್ನಲ್ಲಿ ಇರುತ್ತದೆ. ಇದನ್ನು ಒಟ್ಟಾಗಿ ನ್ಯೂಕ್ಲಿಯಾನ್ಗಳು ಎನ್ನಲಾಗುತ್ತದೆ. ಇಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶ ಹೊಂದಿರುತ್ತವೆ. ಇವು ನ್ಯೂಕ್ಲಿಯಸ್ನ ಸುತ್ತ ನಿರ್ದಿಷ್ಟ ಕಕ್ಷೆಗಳಲ್ಲಿ ತಿರುಗುತ್ತಿರುತ್ತವೆ. ಪರಮಾಣು ಸಂಖ್ಯೆ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ಸಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಎನ್ನಲಾಗುತ್ತದೆ. ತಟಸ್ಥ ಪರಮಾಣುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆಯು ಇಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಪರಮಾಣು ಸಂಖ್ಯೆಯ ಚಿಹ್ನೆಯನ್ನು ಕ್ಯಾಪಿಟಲ್ ಝಡ್ ನಿಂದ ಸೂಚಿಸಲಾಗುತ್ತದೆ. ಪರಮಾಣು ಸಂಖ್ಯೆ Z ಸಮ ಪ್ರೋಟಾನ್ಗಳ ಸಂಖ್ಯೆ ಸಮ ಇಲೆಕ್ಟ್ರಾನ್ಗಳ ಸಂಖ್ಯೆ. ಅಂದರೆ ಇದು ತಟಸ್ಥ ಪರಮಾಣುವಿನಲ್ಲಿ ಮಾತ್ರ. ಪರಮಾಣು ದ್ರವ್ಯರಾಶಿ ಸಂಖ್ಯೆ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನು ಪರಮಾಣು ದ್ರವ್ಯರಾಶಿ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಸೇರಿ ನ್ಯೂಕ್ಲಿಯಾನ್ ಎನ್ನಲಾಗುತ್ತದೆ. ಪರಮಾಣು ದ್ರವ್ಯರಾಶಿ ಸಂಖ್ಯೆಯನ್ನು ಇಂಗ್ಲಿಷ್ ಅಕ್ಷರದ ಎ ದಿಂದ ಸೂಚಿಸಲಾಗುತ್ತದೆ. ಪರಮಾಣು ದ್ರವ್ಯರಾಶಿ ಸಂಖ್ಯೆ ಎ ಸಮ ಪ್ರೋಟಾನ್ಗಳು ಅಂದರೆ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ ಕೂಡಿಸು ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆ. Welcome to the Atomic Game! Let's explore the carbon atom. The center is the nucleus. Protons and neutrons live inside. Electrons orbit on the outside. Level up! Welcome to the Atomic Game! Carbon has a mass of 12. Just subtract the 6 protons. 12 minus 6 is 6 neutrons! Level up!